1991ರ ಪ್ರಾರ್ಥನಾ ಸ್ಥಳ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡಾವಾಗಿರುತ್ತದೆ. ಸಲೀಂ ಅರಳಿಕಟ್ಟಿ ಆಕ್ಷೇಪ. ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಶಾಹಿ ಜುಮ್ಮಾ ಮಸೀದಿಯ ಸರ್ವೆ ನಡೆಸಲು ಅನುಮತಿ ನೀಡಿರುವುದು 1991ರ ಪ್ರಾರ್ಥನಾ ಸ್ಥಳ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗಿರುತ್ತದೆ ಹಾಗೂ ಪ್ರತಿವಾದಿಗಳ ವಾದವನ್ನು ಮಂಡಿಸಲು ಅವಕಾಶ ನೀಡದೇ ಇರುವುದು ನ್ಯಾಯಾಲಯದ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಾಗಿದ್ದರೂ ಅಲ್ಲಿನ ನಿವಾಸಿಗಳು ಮತ್ತು ಮಸೀದಿ ಆಡಳಿತ ಸಮಿತಿಯವರು ಒಂದು ಬಾರಿ ಸಭೆ ನಡೆಸಲು ಅವಕಾಶ ನೀಡಿ ಸಹಕರಿಸಿದ್ದು, ಮತ್ತೊಂದು ಬಾರಿ ಸರ್ವೆ ನಡೆಸಲು ಪೂರ್ವ ಸೂಚನೆ ಇಲ್ಲದೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು, ಇದನ್ನರಿತ ಸ್ಥಳೀಯರು ಪ್ರತಿಭಟನೆ ನಡೆಸುವಾಗ ಪೊಲೀಸರು ಏಕಾಏಕಿ ಗೋಲಿಬಾರ್ ನಡೆಸಿ 5 ಜನರ ಹತ್ಯೆ ನಡೆಸಿರುತ್ತಾರೆ. ಈ ಪ್ರಕರಣದ ಸಲುವಾಗಿ ನಾವುಗಳು ನಿಮ್ಮ ಮೂಲಕ ರಾಷ್ಟ್ರಪತಿಯವರಿಗೆ ಈ ದೂರನ್ನು ಸಲ್ಲಿಸುತ್ತಿದ್ದೇವೆ. ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು. ಗೋಲಿಬಾರ್ನಲ್ಲಿ ಪ್ರಾಣ ಕಳೆದುಕೊಂಡವರ ಮನೆಯವರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಫೂರಾ ಅಹಮದ್ ಕುರಟ್ಟಿ, ಜಿಲ್ಲಾ ಸಮಿತಿಯ ಸದಸ್ಯರಾದ ರಫೀಕಾ ಲಷ್ಕರ, ಅಬ್ದುಲ್ ಜಬ್ಬಾರ, ಆದಮ ಅತ್ತಾರ, ಇಮಾಮ ಧಾರವಾಡ, ಇಸ್ಮಾಯಿಲ್ ನಲ್ಬಂದ್, ಹುಬ್ಬಳ್ಳಿಯ ಬ್ಲಾಕ್ ಅಧ್ಯಕ್ಷರಾದ ಮಲ್ಲಿಕಾಜಾನ ಕಳಸ ಮತ್ತು ಹುಬ್ಬಳ್ಳಿ ಧಾರವಾಡ ಪಕ್ಷದ ನಾಯಕರು ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿಕ್ಷೆಗೆ ಒಳಪಡಿಸಬೇಕು. ಗೋಲಿಬಾರ್ನಲ್ಲಿ ಪ್ರಾಣ ಕಳೆದುಕೊಂಡವರ ಮನೆಯವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಇಂದು ನಾವು ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದ್ರೆ, ಹಾಲಿಯಲ್ಲಿ ನಡೆದಂತ ಒಂದು ಯುಪಿಯ ಸಂಬಲ್ನಲ್ಲಿ ನಡೆದಂತ ಮಸೀದಿಯ ಮೇಲೆ ಸರ್ವೆ ಮಾಡುವ ವೇಳೆಯಲ್ಲಿ 5 ಜನರ ಮೇಲೆ ಗುಂಡನ್ನು ಹಾರಿಸಿ 5 ಜನ ಯುವಕರ ಬಲಿಯಾಗಿದೆ. ಅದನ್ನ ಖಂಡಿಸಿ ಮತ್ತು ಅಜ್ಮೀರ್ ದರ್ಗಾದ ಮೇಲೆ 850 ವರ್ಷದ ಇತಿಹಾಸ ಇರುವ ಒಂದು ಅಜ್ಮೀರ್ ದರ್ಗಾದ ಮೇಲೆ ಒಬ್ಬ ವಿಶ್ವ ಮುಕ್ತ ಅನ್ನೋ ಹಿಂದೂ ಸೇನೆ ಅಧ್ಯಕ್ಷ ಒಂದು ಪಿಟಿಷನ್ ಅನ್ನು ಫೈಲ್ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಇವತ್ತಿನ ಪ್ರತಿಭಟನೆ ಮಾಡುವಂತದ್ದು. बोलना चाहता हूँ कि इंशाअल्लाह हम लोग फिर से बाबरी मस्जिद वहीं पे बनेंगे. वी द पीपल ऑफ इंडिया कानून के हिसाब से 1991 प्लेस ऑफ वर्शिप के तहत जिस जगह पर बाबरी मस्जिद थी उस जगह पर हम लोग क्या है फिर से तामीर करेंगे. तो मैं पूरे मुल्क के हिंदू मुसलमानों से बोलना चाहता हूँ, आप एक बाबरी मस्जिद खोए. हम बोलते थे यूपी में हो गया, दिल्ली में हो गया, हुबली में कुछ भी नहीं ऐसा बोल के. आप हुबली में भी देखे होंगे नौजवानों के ऊपर, बेगुनाह लोगों के ऊपर यूएपीए डाला गया और हुबली में हमारी दरगाहों को शहीद किया गया और हमारे क्या है ईदगाहों को छीना जा रहा है. कब तक आप खामोश बैठे रहोगे? इंशाल्लाह एक दिन वो वक्त आएगा तुम्हारे घरों तक भी आएंगे. उससे पहले क्या है आप जागरूक रहो, क्योंकि हम लोग कानून के हिसाब से चलते हैं, कानून के बाहर कौन सा भी काम करते नहीं है. तो मैं तमाम लोगों से बोलना चाहता हूँ कि आप तमाम लोग खुलकर आइए और कानून के हिसाब से 1991 प्लेस ऑफ वर्शिप के तहत हम लोग क्या है हमारा हक हमें लेने की कोशिश करें. देखो अब मौजूदा हालत में आप देख रहे हैं एक आरएसएस का प्रोपोगेंडा है. क्या है वो जीडीपी हो या अलग अलग मुद्दे पे ये लोग महंगाई को अलग अलग वे में जा रहा है. उसे बचाने के लिए ये लोग क्या कर रहे हैं, एक प्रोपोगेंडा कर रहे हैं. कभी महाराष्ट्र इलेक्शन जो सीएम अभी तक बनाने, ये सीएम की बात है, अभी तक इलेक्शन होकर 1 हफ्ता या 10 दिन होने आया, वहाँ सीएम ना बनने की वजह से ऐसे प्रोपोगेंडे कर माइंड डाइवर्ट करने के वास्ते ये कर रहे हैं. तो मैं तमाम अवाम से ये बोलना चाहता हूँ कि कानून के हिसाब से हम लोग लड़ना है, क्योंकि हम लोग ब्रिटिश लोगों को ही छोड़े नहीं. जैसा कि हमारे टीपू सुल्तान बाप दादा लोग हैं, जो टीपू सुल्तान जब थे तो ब्रिटिश लोगों को छोड़े नहीं. तो ये आरएसएस के मूल्य उनके क्या है, उनके कदमों के नीचे रहने वाले, उनके तलवे चाटकर माफीनामा मांगकर आज उनके कदमों के तहत चलते हुए हमको दबाने की कोशिश कर रहे हैं. हम लोग क्या है डरना नहीं है.